ಬಟ್ ಮೇನ್ ಹಾಳಾಗ್ತಿರೋ ಸಿ ಎಸ್ ಅದ್ ಕೆ ಗೊತ್ತಾ? ನೋಡಿದ್ರೆ ಕ್ಯಾಪ್ಟನ್ಸಿನೇ ಸಿ ಎಸ್ ಕೆ ಹಾಳಾಗ್ತಿರೋದು. ಸಂಜು ಸ್ಯಾಮ್ಸನ್ಗೆ ಕ್ಯಾಪ್ಟನ್ಸಿ ಕೊಡ್ಬೇಕು. ಸಂಜು ಸ್ಯಾಮ್ಸನ್ ಋತುರಾಜ್ ಕ್ಯಾಪ್ಟನ್ ಗಾಯಕ್ವಾಡ್ ಆಗ್ಲಿ ಹೆಂಗೆ ಅಂದ್ರೆ ಇನ್ನ ಯಾವನ ಬ್ಯಾಟಿಂಗ್ ಬೌಲಿಂಗ್ ಬ್ಯಾಟಿಂಗ್ ಮಾಡ್ತಿದ್ದಾನೆ. ಮಲ್ನಾಡ್ ಅಡ್ಡಗೆ ಸುಸ್ವಾಗತ ಈ ಮಲ್ನಾಡ್ ಹುಡುಗನಿಂದ. ನಮಸ್ಕಾರ ರೋನಾಕ್, ಕಾರ್ತಿಕ್, ಅಣ್ಣ. ಇಬ್ರಿಗೂ ಹಲೋ ಇಬ್ರಿಗೂ ಕ್ರಿಕೆಟ್ ಸ್ವಾಗತ. ಫ್ಯಾನ್ಸ್. ಇಬ್ರಿಗೂ ಸ್ವಾಗತಪ್ಪ. ಓ ಕಡೋರ್ ಹೇಳಿ. ನಮಸ್ತೆ ಕಾರ್ತಿಕ್ ನಮಸ್ತೆ ನಿಮ್ಗೂ ನಮಸ್ತೆ ನಿಮ್ ನಮಸ್ತೆ. ಚಾನೆಲ್ಗೆ ಸ್ವಾಗತ ಅಣ್ಣ. ಮತ್ತೆ ಮಲ್ನಾಡ್ ಹೆಂಗಿತ್ತು? ಅಡ್ಡಾಗೆ ಮಲ್ನಾಡ್ ಅಡ್ಮಿನ್ ಕಡೆಯಿಂದ ಸ್ವಾಗತ. ಸಾರಿ, ಮಲ್ನಾಡ್ ಅಡ್ಮಿನ್ಗೆ ಸ್ವಾಗತ. ನಮಸ್ಕಾರ ನಮಸ್ಕಾರ. ಮತ್ತೆ ಹೆಂಗಿತ್ತು ಮ್ಯಾಚು? ಚೆನ್ನೈಗೆ 2ನೇ ಸೋಲು. ಇರ್ಲಿ ಇರ್ಲಿ ಇರ್ಲಿ, ಅದು ಅದು ಭಾನುವಾರಕ್ಕೆ ಇಟ್ಕೊಳ್ಳಿ. ಈಗ್ಲೇ ಬೇಡ ಕಾರ್ತಿಕ್ ಅವ್ರೆ. ಒಂದು ಒಂದ್ ಸ್ಟ್ಯಾಟಿಸ್ಟಿಕ್ಸ್ ಏನಂದ್ರೆ, ಚೆನ್ನೈ ಅವರು ಚಪಕಲ್ಲಿ ಕಂಟಿನ್ಯೂಸ್ 5 ಮ್ಯಾಚ್ ಸೋತಿದ್ದಾರೆ. ಇದು ಸ್ವಲ್ಪ ಬೇಜಾರಿನ ಸಂಗತಿ. ಯಾಕಂದ್ರೆ ನಾವು ಹೋಮ್ ಗ್ರೌಂಡ್ ಅಲ್ಲಿ ಪ್ರತಿ ಸರಿನೂ ಎಲ್ಲಾ ಟೀಮ್ ಅವ್ರ ಮೇಲ್ಗೈ ಇರುತ್ತೆ. ಲಾಸ್ಟ್ ಟೈಮ್ ಆಗಿತ್ತು, ಲಾಸ್ಟ್ ವರ್ಷನು RCBಗೆ. ಮೇ ಬಿ ಅದೇ ತರ ಈ ಸರಿ CSKಗೂನು ಅದೇ ಚಾಳಿ ಶುರು ಆಗಿರಬಹುದು. ಬಟ್ ಇದು ದುಃಖದ ಸಂಗತಿ. ಇದು ಒಳ್ಳೆ ರೀತಿಯಲ್ಲಿ ಹೋಗಲ್ಲ. ಬಟ್ ಪಂಜಾಬ್ ಕಡೆ ಹೇಳ್ಬೇಕಂದ್ರೆ ಗುಡ್ ಬ್ಯಾಟಿಂಗ್ ಇತ್ತು ಅವ್ರದ್ದು. ಒಳ್ಳೆ ಟೀಮ್ ಪ್ರದರ್ಶನ ಚೆನ್ನಾಗಿತ್ತು. ಇದು ಪಂಜಾಬ್ಗೆ ಒಂಥರ ಒಳ್ಳೆ ಗುಡ್ ಸೈನ್ ಸೀಸನ್ ಸ್ಟಾರ್ಟ್ ಮಾಡಕ್ಕೆ. ಆಸ್ ಎ ರನ್ನರ್ ಅಪ್ ಲಾಸ್ಟ್ ಇಯರ್. ಚೆನ್ನೈಗೆ ಎಡ್ವರ್ಟ್ ಏನ್ ಗೊತ್ತಾ? ಅವ್ರ ಬೌಲಿಂಗ್ ಲೈನ್ ಅಪ್. ಬೌಲರ್ಸ್ ಇದಾರೆ ಅನ್ಸೋದ್ ನಿಮಗೆ ಅಷ್ಟೇ, ಅಲ್ಲಿ ಬೌಲರ್ಸೇ ಅನ್ಸಲ್ಲ ಒಂದೊಂದ್ಸರಿ. ಮ್ಯಾಟ್ ಹೆನ್ರಿ ನ್ಯೂಜಿಲೆಂಡ್ ಟಾಪ್ ಬೌಲರ್, ಆದ್ರೆ ಇಲ್ಲಿ ಯಾಕೋ ಸೆಟ್ ಆಗ್ತಿಲ್ಲ. ಇನ್ನು ಖಲೀಲ್ ಅಹ್ಮದ್ ತಗೊಂಡ್ರೆ, ಖಲೀಲ್ ಅಹ್ಮದ್ ಪವರ್ ಪ್ಲೇ ಎಕ್ಸ್ಟ್ರಾಡಿನರಿ ಬೌಲರ್. ಒಳ್ಳೆ ನಾರ್ಮಲ್ ಪೇಸ್ 135 140 ಒಂದೊಂದ್ಸರಿ ಟಚ್ ಮಾಡ್ತಾರೆ. ಸ್ವಿಂಗ್ ಇದೆ, ಬೌನ್ಸ್ ಇದೆ. ಮತ್ ಅದ್ ಬಿಟ್ರೆ ನಿಮಗೆ ಅನ್ಶುಲ್ ಕಂಬೋಜ್ ಆಗಲ್ಲ. ಏನ್ ವಿಕೆಟ್ ಎಲ್ಲ ತೆಗೆದ್ರು ಒಪ್ಕೊಂತೀನಿ, ಬಟ್ ಅದೇನ್ ವಿಕೆಟ್ ಬೇಕು ಅಂತ ಅದ್ ಹೆಂಗೆ ಅಂದ್ರೆ ಒಂದೊಂದ್ಸರಿ ನಿಮಗೆ ಬೇಡ ಅಂದ್ರೆ ಒಂದೊಂದ್ಸರಿ ಸಿಕ್ಕುದ್ ಗೊತ್ತಾ? ಆ ತರ ಸಿಕ್ಕಿದ್ ವಿಕೆಟ್ ಅವೆಲ್ಲ. ಯಾರ್ದು ಕಾಪರ್ ಕುಂಡ್ಲೆ ಪುಲ್ಟಾಸ್ ಬಾಲು, ಸ್ಟೇಡಿಯಂ ಇಂದ ಆಚೆ ಹೊಡೆಯೋ ಬಾಲು, ಸ್ವಲ್ಪ ಬ್ಯಾಟ್ ಮೇಲ್ ಭಾಗಕ್ ಬಿದ್ದರಿಂದ ಕ್ಯಾಚ್ ಆಯ್ತು. ಬಿಟ್ರೆ ಇನ್ ಯಾರು ಅಂತ ಬೌಲರ್ ಅನ್ಸಲ್ಲ. ನೂರ್ ಅಹಮದ್ ಒಳ್ಳೆ ಸ್ಪಿನ್. ಲಾಸ್ಟ್ ಟೈಮ್ ಆಕ್ಚುಲಿ ಚೆನ್ನೈಗೆ ಏನಾರು ಒಂದ್ ಪಾಸಿಟಿವ್ ಅಂತ ಇದ್ದಿದೆ ನೂರ್ ಅಹಮದ್. ಈ ಸರಿ ಯಾಕೋ ಅದು ಹೌದು ಕಾಣ್ತಿಲ್ಲ. ನೀವು ಚೆನ್ನೈ ಅವರು ಜಾಸ್ತಿ ತಲೆ ಕಟ್ಸ್ಕೊಂಡ್ಬಿಡಿ. ಬೆಂಚ್ ಅಲ್ಲಿ ನಮ್ ಶ್ರೇಯಸ್ ಗೋಪಾಲ್ ಇದಾರೆ. ಎಲ್ಲಾ ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲೂ ಮೇನ್ ಬೌಲರ್ ಆಗಿರೋದು ಕರ್ನಾಟಕಕ್ಕೆ. ಟಾಪ್ ಬರೀ ಕರ್ನಾಟಕಕ್ಕಲ್ಲ, ಡೊಮೆಸ್ಟಿಕ್ ಅಲ್ಲೇ ಟಾಪ್ ಬೌಲರ್ ಆಗಿದ್ದಾರೆ ಶ್ರೇಯಸ್ ಗೋಪಾಲ್. ಅವ್ರನ್ನ ಆಡ್ಸಿ ನೀವು. ರಾಹುಲ್ ಚಾರಿನ್ ಮುಗೀತು, ಯಾವ್ದೋ ಒಂದ್ 2 ಸೀಸನ್ ಕ್ಲಿಕ್ ಆದ್ರೂ ಅಷ್ಟೇ. ಆ ಯಪ್ಪಂದು ಮುಗೀತು ಎಲ್ಲ. ಶ್ರೇಯಸ್ ಏನ್ ತಗೊಂಬಂದ್ ಆಡ್ಸಿ ನೀವು ಚೆನ್ನೈಗೆ. ಅದೊಂದ್ ಪಾಸಿಟಿವ್ ಹೇಳ್ಬೋದು ನಾವ್ ಅಷ್ಟೇ. ಚೆನ್ನೈ ಮ್ಯಾಚ್ ಎಲ್ಲಿ ಹೋಯ್ತು ಅಂದ್ರೆ ನೋಡಿ, ಮಿಡ್ಲ್ ಆರ್ಡರ್ ಅಲ್ಲಿ ಸ್ವಲ್ಪ ವೀಕ್ ಆಯ್ತು ಅಲ್ಲಿ. ಆಯುಷ್ ಮಾತ್ರ ಔಟ್ ಆದ್ಮೇಲೆ ಸ್ವಲ್ಪ ವೀಕ್ ಆದ್ರು. ರನ್ನೇ ಬರ್ಲಿಲ್ಲ. ಲಾಸ್ಟಿಗೆ ಚೂರು ಡೂಬೆ, ಸರ್ಫರಾಜ್ ಖಾನ್ ಯಾವಾಗ ಬಂದು ಸ್ವಲ್ಪ ಬೌಂಡ್ರೀಸ್ ಎಲ್ಲ ಹೊಡೆದ್ರು, ಯರಾಬಿರಿ ತೆರಟಾಗಿ ತಗೊಂಡ್ರು. ಆಕ್ಚುಲಿ ಇನ್ನೊಂದ್ ಓವರ್ ಏನಾದ್ರು ಸರ್ಫರಾಜ್ ಖಾನ್ ಲಾಸ್ಟ್ ತನಕ ಒಂದ್ 10 ರನ್ ಜಾಸ್ತಿ ಬರ್ತಿತ್ತು. ಮತ್ ಇನ್ನೊಂದ್ ತಪ್ಪು ಮಾಡಿದ್ವಿ. ಪ್ರಶಾಂತ್ ವೀರ್ 14 ಕೋಟಿ ಕೊಟ್ಟು ತಗೊಂಡಿದ್ದೀರಾ. 4 ಬಾಲ್ ಆಡಿಸಿ ಇನ್ನು ಬೌಲಿಂಗ್ 1 ಓವರ್ ಕೊಡ್ಲಿಲ್ಲ ಪ್ರಶಾಂತ್ ವೀರಿಗೆ. ಏನಕ್ಕೆ? CSK ಬಾಯ್ ಮಾತಾಡಪ್ಪ ರೋನಾಕ್, ಏನಕ್ಕೆ ಅದು? ನೋಡಿ ಅಣ್ಣ, ಮಾತಾಡೋ ಸ್ಥಿತಿಯಲ್ಲಿ ನಾವಿಲ್ಲ ಅದಕ್ಕೆ. ಸುಮ್ನೆ ಅಟ್ರ ಫ್ಲಾಪ್ ಆಯ್ತದು. ಒಂದು CSKದು ಲಾಸ್ಟ್ ಮ್ಯಾಚ್ ಕಂಪೇರ್ ಮಾಡಿದ್ರೆ ಈ ಸರಿ ಏನ್ ಹೇಳ್ಬೋದು ಅಂದ್ರೆ, ಬ್ಯಾಟಿಂಗ್ ಇಂಪ್ರೂವ್ ಆಗಿದೆ. ಬ್ಯಾಟಿಂಗ್ ಇಂಪ್ರೂವ್ಮೆಂಟ್ ಆಯ್ತು ಬ್ಯಾಟಿಂಗ್ ಚೆನ್ನಾಗೇನೆ. ಇಂಪ್ರೂವ್ಡ್ ವೆರಿ ಗುಡ್. ಬ್ಯಾಟಿಂಗ್ ಪ್ರಾಬ್ಲಮ್ ಎಲ್ಲ ಕಾರ್ತಿಕ್ ಯಾಕೋತಾ? ಬ್ಯಾಟಿಂಗ್ ಇನ್ನೂ ಸ್ವಲ್ಪ ಬ್ರೇವಿಸ್ ಬಂದ್ಬಿಟ್ರೆ ಬ್ಯಾಟಿಂಗ್ ಅವ್ರದ್ದು ಸೂಪರ್ ಇದೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ರಾಬ್ಲಮ್ ಇತ್ತು, ಇದು ಇಂಪ್ರೂವ್ ಮಾಡಿದೀವಿ ನಾವು. ಇಂಪ್ರೂವ್ ಅಂತಲ್ಲ, ಒಂದೊಂದ್ ಮ್ಯಾಚ್ ಆಗುತ್ತೆ, ಅದು ಏನು ಆಗಲ್ಲ. ಬಟ್ ಬ್ರೇವಿಸ್ ಬಂದ್ರೆ ಬ್ಯಾಟಿಂಗ್ ಇನ್ ಪ್ರಾಬ್ಲಮ್ ಇಲ್ಲ. ಬೌಲಿಂಗ್ ಯಾವನ್ ಬಂದ್ರು ಅದು ಸರಿ ಹೋಗಲ್ಲ. ಅಲ್ಲಿ ಲಕ್ಕಲ್ಲಿ ಏನಾದ್ರು ವಿಕೆಟ್ ಸಿಗ್ಬೇಕಷ್ಟೇ. ನೀನ್ ಬೋಲ್ಡ್ ಮಾಡಿ LBW ಮಾಡ್ತೀಯ, ನಿನ್ನ ಹತ್ರ ಸ್ಕಿಲ್ ಇದೆ, ಏನು ನಡೆಯಲ್ಲ. ಲಾಸ್ಟ್ 5 ಓವರಿಗೆ ಆಪೋಸಿಟ್ ಟೀಮ್ 60 80 ರನ್ ಇದ್ರು ಈ ಬೌಲಿಂಗ್ ಮೇಲೆ ಹೊಡೆದ್ ಬಿಸಾಕ್ತಾರೆ. 1 ಓವರ್ ಹೊಡೆದ್ರು ಹೇಳಂಗಿಲ್ಲ. ಅದು ಬೇರೆ ನಮ್ ಶ್ರೇಯಸ್ ಇಂಡಿಯಾ ಅಯ್ಯರ್ ಪಿಚ್. ಔಟ್ ಆದಾಗ, ಅಲ್ಲ, ಪಂಜಾಬ್ ಕಿಂಗ್ಸ್ಗೆ ಅಲ್ಲಿ ಶ್ರೇಯಸ್ ಅಯ್ಯರ್ 50 ಮಾಡ್ತಾನೆ, ಶ್ರೇಯಸ್ ಅಯ್ಯರ್ ಔಟ್ ಆಗ್ತಾನೆ. ಆ ಟೈಮ್ ಅಲ್ಲಿ 2 ಟೀಮ್ಗೂ 50-50 ಚಾನ್ಸ್ ಇತ್ತು. CSKಗೆ ಎಲ್ಲಾ ಗೆಲ್ಲೋ ಚಾನ್ಸ್ ತುಂಬಾ ಇತ್ತು. ಅವ್ರ ಅದನ್ನ 50 ಅನ್ನಕ್ ಬೌಲರ್ಸ್ ಕ್ಯಾರಿ ಮಾಡ್ಲೇ ಇಲ್ಲ ಆಕ್ಚುಲಿ ಅದನ್ನ. CSK ಸೋತಿರೋದು 15 ರನ್. ದೇ ಹ್ಯಾಡ್ 15 ರನ್ ಮಾರ್ಜಿನ್ ಅಣ್ಣ ಲಾಸ್ಟ್ ಅಲ್ಲಿ. ಆ 15 ರನ್ಸ್ ನಾವು ಹೊಡ್ಸಿರೋದು ಈಗ. ಲಾಸ್ಟ್ ಒನ್. If we wouldn't have given those 15 runs, we would have had the match in hand. Like actually. ಮತ್ತೆ ಇಲ್ಲ ಪವರ್ ಪ್ಲೇ 15 ರನ್. ಅವರಲ್ಲೇ ಇವನು ಯಾರು ಪವರ್ ಪ್ಲೇ ಪ್ರಿಯಾಂಶ್ ಆಲ್ಸೋ ಆರ್ಯ. ಸ್ಟಾರ್ಟಿಂಗ್ ಆಲ್ಸೋ
ಪ್ರಿಯಾಂಶ್ ಇವ್ನು 2 ತುಂಬಾ ಓವರಲ್ಲೇ ಮ್ಯಾಚ್ ಆಲ್ಮೋಸ್ಟ್ ಅವ್ರ ಕಡೆ ತಗೊಂಡ್ಬಿಟ್ಟ. ಇನ್ನೊಂದ್ ಅದೇನೋ ಮಿಸ್ ಆಗಿ ಸ್ವಲ್ಪ ಪ್ರಮನ್ ಸಿಂಗ್ ರನ್ಔಟ್ ಆದ, ಸೊ ಅದೊಂದ್ ಹೆಲ್ಪ್ ಆಯ್ತು. ಮತ್ತೆ ಕರೆಕ್ಟ್. ಅದು ಅವ್ರ ತಪ್ಪಿನ ಏನ್ ಫೀಲ್ಡಿಂಗ್ ಏನ್ ಎಕ್ಸ್ಟ್ರಾರ್ಡಿನರಿ ಫೀಲ್ಡಿಂಗ್ ಮಾಡಿ ಬರ್ಲಿಲ್ಲ. ಇವ್ರಿಬ್ರು ಸ್ವಲ್ಪ ಕನ್ವರ್ಸೇಷನ್, ಅವ್ರ ಇಬ್ರು ಎಲ್ಲೂ ಹೆಚ್ಚಕ್ಕೆ ಜಾಸ್ತಿ ಆಡಿರಲ್ಲ, ಸ್ವಲ್ಪ ಕನ್ವರ್ಸೇಷನ್ ಪ್ರಾಬ್ಲಮ್. ನಮ್ದು ಇಂಗ್ಲಿಷ್ ಸ್ವಲ್ಪ ಇಂಗ್ಲಿಷ್ ಲ್ಯಾಗ್ ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಕೂಪರ್ ಕಾರ್ನಕ್ಕೆ, ಹಂಗಾಗಿ ಸ್ವಲ್ಪ ರನ್ಔಟ್ ಆಗಿದೆ. ಬಿಟ್ರೆ ಇನ್ಯಾನ್ ಈ ಈ ಕಡೆ ಬಂದ್ರೆ ಯಾವ್ದು ನಮ್ ಕರ್ನಾಟಕ ಹುಡುಗ ವೈಶಾಖ್ ವಿಜಯ್ ಕುಮಾರ್ ಪರ್ಪಲ್ ಕ್ಯಾಪ್ ಬೇರೆ ತಗೊಂಡ್ರು ವೈಶಾಖ್ ಇವತ್ತು. ಶವಾಶ್, ಪರ್ಪಲ್ ಕ್ಯಾಪ್ ಬೇರೆ ಗುಡ್ ತಗೊಂಡ್ರು, ಬೌಲಿಂಗ್. ಸೂಪರ್ ಆಗಿ ಬೌಲಿಂಗ್ ಪೇಸ್. ಈಗ ವೈಶಾಖ್ ವಿಜಯ್ ಕುಮಾರ್ ಈಗ ಆ ಕಡೆ ಹೋಲ್ಸ್ಕೊಂಡ್ರೆ ಮ್ಯಾಟ್ ಹೆನ್ರಿ, ಖಲೀಲ್ ಅಹಮದ್ ಎಲ್ಲ ಹೋಲ್ಸಿದ್ರೆ ವೈಶಾಖಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅವರಷ್ಟು. ಬಟ್ ಆದ್ರೆ ಎಲ್ಲಿ ಏನ್ ಪೇಸ್ ಎಲ್ಲಿ ವೇರಿ ಮಾಡ್ಬೇಕು, ಪೇಸು ಬೌನ್ಸು ಎಲ್ಲಿ ವೇರಿ ಮಾಡು, ಸ್ಲೋವರ್ ಬಾಲು, ನಕಲ್ ಬಾಲು, ಕಟರ್ಸ್ ಎಲ್ಲ ವೇರಿಯೇಷನ್ ಇದೆ. T20 ವೇರಿಯೇಷನ್ ಬೇಕು. ನೀನ್ ಸುಮ್ನೆ ಬಂದು ಒಂದೇ ಹಾಕ್ತಿರ್ತಿ ಅಂದ್ರೆ ಹಾಕಿ ಕೊಡ್ತಿರ್ತಾರ ಅಲ್ಲಿ, ಸ್ಟೇಡಿಯಂ ಇಂದ ಆಚೆ ಹೋಗಿ ಬೀಳ್ತಾವ ಬಾಲು. ನೀವು ನೀವು ಡೊಮೆಸ್ಟಿಕ್ ಪ್ಲೇಯರ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಂಗೆ ಇಲ್ಲ. ಯಾಕೆಂದ್ರೆ ಇಲ್ಲ ಇಲ್ಲ ಎದ್ರು ಬಿದ್ರು ಅಂದ್ರೆ ಎಲ್ಲಾ ಹಂಗಲ್ಲ ಇಲ್ಲೇ ಕಣ, ಆಟ ಆಡ್ತಾರೆ. ಹಂಗಲ್ಲ ಕಾರ್ತಿಕ್. ರಣಜಿ ಆಯ್ತು, ವಿಜಯ್ ಖಲೀಲ್ ಹಜಾರೆ ಅಹಮದ್ ಆಯ್ತು. ಖಲೀಲ್ ಅಹಮದ್ ಆಡ್ತಾನೆ, ಬಟ್ ಖಲೀಲ್ ಅಹಮದ್ ಇವನ್ಕಿಂತ ಎಕ್ಸ್ಪೀರಿಯನ್ಸ್ ಇದೆ. ಯಾಕಂದ್ರೆ ಮುಂಚೆಯಿಂದ ಆಡ್ತಾನೆ. ಇಂಡಿಯಾಗ್ ಬೇರೆ ಡೆಬ್ಯೂ ಅವಾಗ್ಲೇ ಆಗಿದ್ದ, ಯಾವಾಗ ಸಮಥಿಂಗ್ 2020-19 ಆ ರೇಂಜ್ ಅಲ್ಲಿ ಆಗಿದ್ದಾನೆ. ಮ್ಯಾಟ್ ಹೆನ್ರಿ ಲೀಡಿಂಗ್ ಬೌಲರ್ ನ್ಯೂಜಿಲೆಂಡ್ ಗೆ 3 ಫಾರ್ಮೆಟ್ ಅಲ್ಲೂ ಟಾಪ್ ನ್ಯೂ ಬಾಲ್ ಬೌಲಿಂಗ್ ಮಾಡೋದೇ ಮ್ಯಾಟ್ ಹೆನ್ರಿ. ವೈಶಾಖ್ ವಿಜಯ್ ಕುಮಾರ್ಗೆ ಆ ಎಕ್ಸ್ಪೀರಿಯನ್ಸ್ ಇಲ್ಲ. ಡೊಮೆಸ್ಟಿಕ್ ಆಡ್ತಾರೆ, ಇಂಡಿಯಾಗ್ ಆಡಿರೋ ಎಕ್ಸ್ಪೀರಿಯನ್ಸ್ ಇಲ್ಲ, ಅಷ್ಟು ಇದಿಲ್ಲ. IPL ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ. RCB ಆಡಿದ್ರು, ಬಟ್ ಕನ್ಸಿಸ್ಟೆನ್ಸ್ ಆಗಿ ಈಗ 14 ಮ್ಯಾಚ್ ಆಡಿರೋ ಪ್ಲೇಯರ್. ಲಾಸ್ಟ್ ಇಯರ್ ಪಂಜಾಬಿಗೆ 14 ಮ್ಯಾಚ್ ಆಡ್ಲಿಲ್ಲ, 3-4-5-6 ಮ್ಯಾಚ್ ಆಡಿರ್ಬೋದು. ಅದು ಕನ್ಸಿಸ್ಟೆನ್ಸ್ ಪಾಪ ಸಿಗ್ಲಿಲ್ಲ. ಬಟ್ ಈ ಸರಿ ಕನ್ಸಿಸ್ಟೆನ್ಸ್ ಆಗಿ ಚಾನ್ಸ್ ಸಿಗುತ್ತೆ. ಯಾಕೆಂದ್ರೆ ಪರ್ಪಲ್ ಕ್ಯಾಪ್ ಹೋಲ್ಡ್ರು ಹರ್ಷದೀಪ್ ಯಾಕೋ 2 ಮ್ಯಾಚ್ ಅಲ್ಲೂ ಹರ್ಷದೀಪ್ ಆಲ್ಮೋಸ್ಟ್ 10+ ರನ್ ಕೊಟ್ಟಿದ್ದಾರೆ. ಇವತ್ತು ಸ್ಟ್ಯಾಂಡರ್ಡ್ ಬೌಲರ್ ಚಾಹಲ್ ಬಿಟ್ರೆ ಅವರೇ, ವೈಶಾಖ್ ವಿಜಯ್ ಕುಮಾರ್. ಸರ್ಫರಾಜ್ ಖಾನ್ ಬಗ್ಗೆ ಹೇಳಿ, ಎಂತ ಒಳ್ಳೆ ಬ್ಯಾಟಿಂಗ್, 12 ಬಾಲಲ್ಲಿ 32. ಸರ್ಫರಾಜ್ ಖಾನ್ ಇವತ್ತಲ್ಲ, ಸರ್ಫರಾಜ್ ಖಾನ್ ನಾವು ಸ್ಕೂಲಿಗೆ ಹೋಗ್ತಿದ್ದಾಗಿಂದ ಸರ್ಫರಾಜ್ ಖಾನ್ RCB ಆಡ್ತಿದ್ರು. ಸ್ಕೂಲಿಗೆ ಹೋಗ್ತಿದ್ದ ಅವಾಗಿಂದ ಅವ್ರು ಇದೇ 10 ಬಾಲ್ 30 ಇದೇ ರನ್ ಹೊಡಿತಿದ್ದು ಸರ್ಫರಾಜ್ ಖಾನ್, ಇವತ್ತಂತಲ್ಲ. ಬಟ್ ಏನು ಅಂದ್ರೆ ಸರ್ಫರಾಜ್ ಇದು ಸಿಗ್ಲಿಲ್ಲ. ಸ್ವಲ್ಪ ಲಾಂಗ್ ರನ್ ಸ್ವಲ್ಪ ಫೇಲ್ ಆಗ್ಬಿಟ್ಟ ತಕ್ಷಣ ಡ್ರಾಪ್ ಮಾಡ್ತಿದ್ರು. ಬಟ್ ಇವಾಗ ಒಂದ್ ಲಾಂಗ್ ರನ್ ಚೆನ್ನೈಲಿ ಸಿಕ್ಕಿದ್ರೆ ಓಕೆ. ಯಾಕೆಂದ್ರೆ ಮೊನ್ನೆ ನೋಡಿದ್ರೆ ಸೈದ್ ಮುಸ್ತಾಕ್ ಅಲಿ ಟ್ರೋಫಿ ಅಲ್ಲೆಲ್ಲ ಏನು ಚೆಚ್ಚು ಬಿಸಾಕಿದ್ರು ಅನ್ಬೋದು. ಎಲ್ಲ 27 ಬಾಲಿಗೆ 70-80 ಹಂಗ್ ಹೊಡೆದಿದ್ ಪ್ಲೇಯರು. ಅದೊಂದು ಓಕೆ. ರೋನಾಕ್ ಹೇಳಪ್ಪ, ನಿಮ್ CSK ಇದೊಂದು ಪಾಸಿಟಿವ್ ಇದೆ ನಿಮಗೆ, ಸರ್ಫರಾಜ್ ಖಾನ್. ಅಣ್ಣ ಇವತ್ತು ಆಯುಷ್ ಮಾತ್ರ ವಿ ಆರ್ ವೆರಿ ಹ್ಯಾಪಿ. ಆಯುಷ್ ಮಾತ್ರ ಒಳ್ಳೆ ಮಾತ್ರೆ, ಆಯುಷ್ ಗುಡ್. ಮಾತ್ರ ಕರೆಕ್ಟ್ ಆಗಿ ಮಾತ್ರೆ ತಗೊಂಡ್ ಬಂದು ಇವತ್ತು ಹೊಡೆದಿದ್ದಾನಪ್ಪ. ಆಯುಷ್ ಮಾತ್ರ ಏನ್ ಪ್ರಾಬ್ಲಮ್ ಅಲ್ಲ, ಯಾಕೆಂದ್ರೆ ಲಾಸ್ಟ್ ಸೀಸನ್ ಇನ್ನು ಒಳ್ಳೆ ಆಡಿದ್ರು. ಬಟ್ ಈ ಸರಿ ಇನ್ನೂ ಸ್ವಲ್ಪ ಅಂಡರ್-19 ಎಲ್ಲ ಗೆದ್ ಬಂದಿರೋ ಪ್ಲೇಯರು, ಕ್ಯಾಪ್ಟನ್ ಆಯುಷ್ ಮಾತ್ರ ಓಕೆ. ಬಟ್ ಅದೇ ಆಯುಷ್ ಇನ್ನು ಮಾತ್ರ ನನಗೆ ಓಪನಿಂಗ್ ಒಂದ್ ಸರ್ಪ್ರೈಸ್ ಆಗಿದ್ದು ಆಕ್ಚುಲಿ CSK ಟೀಮ್ ಅಲ್ಲಿ ಅಂದ್ರೆ ಓಪನರ್ಸ್ ಗಾಯಕ್ವಾಡ್ ಮತ್ತೆ ಸ್ಯಾಮ್ಸನ್. ನೋ, ಏನಂತಾರೆ, ಗಾಯಕ್ವಾಡ್ ಇವತ್ತು ತುಂಬಾ ಸ್ಲೋ ಇದ್ದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಆಸ್ ಅ ಫ್ಯಾನ್ಸ್, ಆಸ್ ಎ ಇಂಡಿಯನ್ ಹೇಳಪ್ಪ ಕ್ರಿಕೆಟ್ ರೋನಕ್. ಫ್ಯಾನ್ಸ್. ರೋನಕ್ಕಿಗೆ ಹೇಳಕ್ ಬಿಡೋಣ, ಇದು ಅವ್ರು ಪ್ಲೇಯರ್ಸ್ ಹೇಳಪ್ಪ. ಓಪನರ್ಸ್, ನಿಮ್ ಪ್ಲೇಯರ್ಸ್ ಓಪನರ್ಸ್ ಬಗ್ಗೆ ಹೇಳಪ್ಪ ಚೂರು. ಓಪನರ್ಸ್ ಅಲ್ಲಿ ವಿ ಹ್ಯಾಡ್ ಲಾಟ್ ಆಫ್ ಹೋಪ್, ಬಟ್ ಹೋಪ್ ಬಂದಿಲ್ಲ. ಋತುರಾಜ್ ಗಾಯಕ್ವಾಡ್ ತುಂಬಾ ಸ್ಲೋ ಆಗಿ ಆಡ್ದ. 22 balls ಅಲ್ಲಲ್ಲ 28 runs ಸ್ಲೋ ಆಗಿ ವೆರಿ ಆಡಿದ್ ಸ್ಲೋ. ಓಕೆ. ಯಾಕೆಂದ್ರೆ ಆಯುಷ್ ಮಾತ್ರ ಒಂದ್ ಕಡೆ ಹೊಡಿತಿದ್ದ, ಒಂದ್ ಕಡೆ ಓಕೆ ಸ್ಲೋ ಏನ್ ಇಲ್ಲ ಆಡ್ಲ, ಬಟ್ ಆದ್ರೂ ಪಿಕಪ್ ಆದ್ರೂ ತಗೊಂಬೋದಿತ್ತು. one team expects openers to get a good target for them. ಬಟ್ ಮೇನ್ ಹಾಳಾಗ್ತಿರೋ ಅದ್ CSK ಗೊತ್ತಾ? ನೋಡಿದ್ರೆ ಕ್ಯಾಪ್ಟನ್ಸಿನೇ CSK ಹಾಳಾಗ್ತಿರೋದು. ಸಂಜು ಸ್ಯಾಮ್ಸನ್ಗೆ ಕ್ಯಾಪ್ಟನ್ಸಿ ಕೊಡ್ಬೇಕು. ಸಂಜು ಸ್ಯಾಮ್ಸನ್ ಋತುರಾಜ್ ಕ್ಯಾಪ್ಟನ್ ಗಾಯಕ್ವಾಡ್ ಆಗ್ಲಿಲ್ಲ. ಹೆಂಗೆ ಅಂದ್ರೆ ಇನ್ನ ಯಾವನ That is ಬೌಲಿಂಗ್ that is ಮಾಡ್ತಿದ್ದಾನೆ ಯಾರೋ. appeal from all CSK fans to ಅಲ್ಲ, CSK management. ಋತುರಾಜ್ ಗಾಯಕ್ವಾಡ್ ಹೆಂಗ್ ನಿಂತಿರ್ತಾನೆ ಅಂದ್ರೆ ಯಾರೋ ಬೌಲಿಂಗ್ ಮಾಡ್ತಿದಾರೆ, ಯಾರೋ ಬ್ಯಾಟಿಂಗ್ ಮಾಡ್ತಿದಾರೆ, ನನಗೆ ಸಂಬಂಧನೇ ಇಲ್ಲ ನಂಗ್ ನಿಂತಿರ್ತಾನೆ. ಅಣ್ಣ ನಾನ್ ಲಾಸ್ಟ್ ಟೈಮ್ ನಿಮ್ಗೆ ಅದೇ ಹೇಳಿದ್ದೆ, ಋತುರಾಜ್ ಗಾಯಕ್ವಾಡ್ ಅಷ್ಟ್ ಆ ಲೆವೆಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಸಂಜು ಸ್ಯಾಮ್ಸನ್ ತರ. ಅದು ಇಲ್ಲ, ಅದು ಕರೆಕ್ಟ್ ಸಂಜು ಇಲ್ಲ. ಸ್ಯಾಮ್ಸನ್ ಬಿಹೈಂಡ್ ದ ವಿಕೆಟ್ಸ್ ಎಕ್ಸ್ಪೀರಿಯನ್ಸ್ ಅವ್ನು ಜಾಸ್ತಿ ಇದೆ. ಸೊ ಹಿ ಕ್ಯಾನ್ ಸಿ ದಿ ಎಂಟೈರ್ ಫೀಲ್ಡ್ ಆಫ್ ಪ್ಲೇ. ಸೊ ಅವನಿಗೆ ಕ್ಯಾಪ್ಟನ್ಸಿ ಕೊಟ್ರೆ somewhere CSK ಕ್ಯಾನ್ ಬಿ ಸೇವ್ಡ್ ದಿಸ್ ಸೀಸನ್ ಇಸ್ ವಾಟ್ ಐ ಫೀಲ್. ಅಂಡ್ ನನ್ನ ಪರ್ಸನಲ್ ಒಪಿನಿಯನ್ ನಿಮ್ಗೆಲ್ಲರಿಗೂ ಅದೇ ಅನ್ಸುತ್ತೆ. ಅಲ್ಲ ಅದು ಕರೆಕ್ಟ್. ಬಟ್ ಅದೇ ಈಗ ನೋಡಿ, ಪಂಜಾಬ್ ಅಂತ ಅಂದ್ರೆ ಅವ್ರಿಗೆ ಎಲ್ಲೂ ಪ್ರಾಬ್ಲಮೇ ಇಲ್ಲ. ಆ ದಿನ ಏನಾರು ಅವ್ರು ಫೇಲ್ಯೂರ್ ಆದ್ರೆ ಓಕೆ ಅನ್ಮದ್ ಬಿಟ್ರೆ ಇನ್ ಎಲ್ಲೂ ಫೇಲ್ಯೂರ್ ಇಲ್ಲ. ಟಾಪ್ ಆರ್ಡರ್ ಫೇಲ್ ಆದ್ರೆ ಶ್ರೇಯಸ್ ಅಯ್ಯರ್, ವಡೇರ ಅವರು ಫೇಲ್ ಆದ್ರೆ ಶಶಾಂಕ್ ಸಿಂಗು, ಮಾರ್ಕೋ ಆನ್ಸನ್, ಯಾರು ಒಬ್ರು ಬಂದು ನಿಮಗೆ ನಿಲ್ತಾರೆ. ಸ್ಟೋಯ್ನಿಸ್ ಸ್ಟೋನಿಸ್ ಮತ್ತೆ ಪಂಜಾಬ್ ಕಿಂಗ್ಸ್ ಒಂದ್ ಏನ್ ಗುಡ್ ಥಿಂಗ್ ಅಂದ್ರೆ, ಅವರು ಲಾಸ್ಟ್ ಇಯರ್ ರನ್ನರ್ ಅಪ್ ಆದಾಗ ಏನ್ ಟೀಮ್ ಮೇಂಟೈನ್ ಮಾಡಿದ್ರು, ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ ಸೇಮ್ ರಿಟೈನ್ ಮಾಡ್ಕೊಂಡಿದ್ದಾರೆ. ತುಂಬಾ ಚೇಂಜಸ್ ಏನ್ ನೋಡಕ್ಕೆ ಕಾಣಲ್ಲ ನಮ್ಗೆ, ಯಾಕಂದ್ರೆ ಅವ್ರ ಪ್ಲೇಯರ್ಸ್ ತುಂಬಾ ಟ್ರಸ್ಟ್ ಮಾಡಿದ್ದಾರೆ. ಈ ಸರಿನೂ ಆಡ್ಸೋಣ. ಮತ್ತೆ ಶಶಾಂಕ್ ತುಂಬಾ ಪಾಸಿಟಿವ್ ಆಗಿ ಕಾಣ್ತಾ ಇದ್ದಾರೆ.
ಸಿ ಎಸ್ ಕೆಗೆ ಲಾಸ್ಟ್ ಸೀಸನ್ಗಿನ ಈ ಸೀಸನ್ ಸಿ ಎಸ್ ಕೆ ಏನ್ ಕಂಪ್ಯಾರಿಸನ್ ಹೇಳ್ಬೇಕಂದ್ರೆ, ಅವರು ಲಾಸ್ಟ್ ಇಯರ್ ಅಟ್ಲೀಸ್ಟ್ ನಾವು ಬೌಲರ್ಸ್ ಇದ್ದಾರೆ ಸ್ವಲ್ಪ ಜನ, ಮಹೇಶ ಪತಿರಾಣ ಇದ್ದ, ಅಟ್ಲೀಸ್ಟ್ ನಾವು ಹೇಳ್ಕೋಬಹುದಿತ್ತು ಅಟ್ಲೀಸ್ಟ್ ನಾವು ಡಿಫೆಂಡ್ ಮಾಡ್ಕೊಂತೀವಿ ಇಷ್ಟನ್ನ. ಈ ಸರಿ ಅವ್ರು ಟ್ರೈ ಮಾಡ್ತಿದ್ದಾರೆ, ಅವ್ರ ಬೆಸ್ಟ್ ಅಲ್ಲಿ ಬ್ಯಾಟರ್ಸ್ ಎಲ್ಲ ಸೇರ್ಕೊಂಡು ನಾವು 200+ ಚೇಸ್ ಕೊಡೋಣ, ಅವಾಗಾದ್ರೂ ನಾವು ನಮ್ ಬೌಲರ್ಸ್ ಸ್ವಲ್ಪ ನಮಗೆ ಹೆಲ್ಪ್ ಮಾಡ್ಬೋದು ಅಂತ. ಬಟ್ ಇಲ್ಲಿ ಬೌಲರ್ಸ್ ಕಡೆಯಿಂದ ಒಂದ್ ಸ್ವಲ್ಪನೂ ಪ್ರಯತ್ನ ನಮಗೆ ಅಷ್ಟು ಕಾಣ್ತಾನೆ ಇಲ್ಲ. ಇದು ಒಂದು ಸಿ ಎಸ್ ಕೆದು ಈ ಸೀಸನ್ದು ಸಿ ಎಸ್ ಕೆದು ನೆಗೆಟಿವ್ ಥಿಂಗ್. ಮತ್ತೆ ಪಾಸಿಟಿವ್ ಥಿಂಗ್ ಏನಂದ್ರೆ, ಆಯುಷ್ ಮಾತ್ರೆ ಒಳ್ಳೆ ಬ್ಯಾಟಿಂಗ್ ನಡೀತಿದೆ ಅವ್ರದ್ದು. ಶಿವಮ್ ದುಬೆ ಬರ್ತಾರೆ, ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಮತ್ತೆ ಸರ್ಫರಾಜ್ ಖಾನ್, ಪಾಕೆಟ್ ಡೈನಮೋ ಇದ್ದಾರೆ. ಅವರೆಲ್ಲ ಯಾವಾಗ ಬೇಕಾದ್ರೂ ಟೀಮ್ ಯಾವಾಗ ಬೇಕಾಗುತ್ತೋ ಅವಾಗೆಲ್ಲ ರನ್ಸ್ ಕೊಡೋ ಅಷ್ಟು ಅವ್ರಿಗೆ ಕೆಪಬಿಲಿಟಿ ಇದೆ. ಇನ್ನೊಂದ್ ಏನಂದ್ರೆ, ನಾವು ಸಂಜು ಸ್ಯಾಮ್ಸನ್ ಯಾವ ತರ ಆಟ ಆಡಿದ್ರು ಅಂತ ವರ್ಲ್ಡ್ ಕಪ್ ಅಲ್ಲಿ ನೋಡಿದ್ವಿ. ಬಟ್ ನಾವ್ ಅದೆಲ್ಲ ಮತ್ತೆ ನೋಡಕ್ ನಮಗ್ ಸಿಗ್ತಾ ಇಲ್ಲ ಆಸ್ ಇನ್ ಸಿ ಎಸ್ ಕೆ ಟೀಮ್. ಮತ್ತೆ ಆಸ್ ಎ ಸಿ ಎಸ್ ಕೆ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ಗೆ ತುಂಬಾ ಅಂದ್ರೆ ತುಂಬಾ ಜವಾಬ್ದಾರಿ ಇರುತ್ತೆ ಆಸ್ ಎ ಬ್ಯಾಟರ್ ಅಂಡ್ ಆಸ್ ಎ ಕ್ಯಾಪ್ಟನ್ ಆಲ್ಸೋ. ಬಟ್ ಫ್ರಮ್ ನನ್ ಕಡೆ ಅವ್ರ ಕಡೆ ಇವ್ರಿದಾರೆ, ರಾಮಕೃಷ್ಣ ಘೋಷ್ ಅಂತ, ಒಳ್ಳೆ ಆಲ್ರೌಂಡರ್, ಎಕ್ಸ್ಪ್ಲೋಸಿವ್ ಹಿಟ್ಟರು, ಮತ್ತೆ ಮಹಾರಾಷ್ಟ್ರಗೆ ನನಗೆ ಆಡೋರು. ಅದು ಚೆಪಕ್ಕಲ್ಲಿ ಆಡ್ತಿದ್ದಾರೆ, ಶ್ರೇಯಸ್ ಗೋಪಾಲ್ನ ಆಡಿಸ್ತಿಲ್ಲ, ನನಗೆ ತುಂಬಾ ಶಾಕ್ ಆಯ್ತು ಇದು. ಅವ್ರು ಕರೆಕ್ಟ್ ಆಗಿತ್ತು, ಬಟ್ ಅದೇ ರಾಹುಲ್ ಚಾರ್ ಬದಲು ಶ್ರೇಯಸ್ ಗೋಪಾಲ್ ಆಡಿಸ್ಬೇಕಿತ್ತು. ಯಾಕಂದ್ರೆ ಶ್ರೇಯಸ್ ಗೋಪಾಲ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ಯಾಕಂದ್ರೆ ಶ್ರೇಯಸ್ ಸ್ವಲ್ಪ ಗೋಪಾಲ್ ಚೆಕಪ್ ಅಲ್ಲಿ ಸಾರಿ ಚೆನ್ನೈ ಪಿಚ್ ಅಲ್ಲಿ ಆಡಿದಾಗ ಅವರಿಗೆ ವಿಕೆಟ್ಸ್ ಜಾಸ್ತಿ ಬಿದ್ದಿದೆ. ವಿಕೆಟ್ಸ್ ಗಿಂತ ಅಂತ ಎಬಿಡಿಲಿಯರ್ಸ್ ಕೊಹ್ಲಿನೇ ಸ್ಟ್ರಗಲ್ ಮಾಡಿದಾರೆ ಅವ್ರ ಮೇಲೆ ಆಡಕ್. ಪ್ರತಿ ಸರಿ ರಾಜಸ್ಥಾನಿಗೆ ಆಡ್ಬೇಕಾದ್ರೆ ಕೊಹ್ಲಿ ಮತ್ತೆ ಹೌದು, ಎಬಿಡಿಲಿಯರ್ಸ್ ವಿಕೆಟ್ ನೋಡೇ ನೀರ್ ಕುಡ್ದಂಗ್ ತೆಗಿತಿದ್ರು. ಅವ್ನ್ ಆಡ್ಸೋದ್ ಬಿಟ್ಟು ಅದೊಂಥರ ಮ್ಯಾಂಡೇಟ್ರಿ ಸರಿ ಇಲ್ಲ ಇತ್ತು. ಇವ್ರಿಗೆ. ಶ್ರೇಯಸ್ ಗೋಪಾಲಿಗೆ ಅದೊಂಥರ ಹ್ಮ್. ಮ್ಯಾಂಡೇಟ್ರಿ ಇತ್ತು, ಎಬಿಡಿ ಮತ್ತೆ ಕೊಹ್ಲಿ ವಿಕೆಟ್ ತೆಗೆಯೋದು. ಆ ಹ್ಮ್. ಮ್ಯಾಚ್ ಗೋಸ್ಕರನೇ ಶ್ರೇಯಸ್ ಗೋಪಾಲ್ನ RR ಅವ್ರು ಆಡಿಸ್ತಾ ಇದ್ರು, RCB ಅಗೇನ್ಸ್ಟ್ ಆಡ್ಲೇಬೇಕು ಇವರು ಅಂತ. ಅದೇ ಇಲ್ಲ, ರಾಮಕೃಷ್ಣ ಘೋಷ್ನ ಅವ್ರು ಆಡ್ಸ್ಬೇಕು. ಯಾಕೆಂದ್ರೆ ಬೌಲಿಂಗು ಸಗದಾಗ್ ಮಾಡ್ತಾನ ಅವನು, ಬ್ಯಾಟಿಂಗ್ ಎಕ್ಸ್ಪ್ಲೋಸಿವ್ ಹಿಟ್ಟರು, ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ 200+ ಸ್ಟ್ರೈಕ್ ರೇಟ್ ಅಲ್ಲಿ ಆಗ್ತಾರೆ. ಮಹಾರಾಷ್ಟ್ರ ಇಂದಾನೆ ಬರೋದು. ಋತುರಾಜ್ ಗಾಯಕ್ವಾಡ್ ಇದು ಗೊತ್ತಿರುತ್ತೆ, ಅವ್ನ ಟ್ರೈ ಮಾಡ್ಬೋದು. ಪ್ರಶಾಂತ್ ವೀರ್ ಏನು ಟ್ರೈ ಮಾಡ್ಲಿಲ್ಲ ಅಂತ ಆಡ್ಲಿ ಅಂದ್ರೆ ಅವ್ನು ಯೂಸ್ ಮಾಡ್ಕೊಬೋದು. ಪ್ರಶಾಂತ್ ವೀರ್ ಸುಮ್ನೆ ಅದು ಏನಕ್ಕೆ ಆಡ್ಸಿದ್ ಇವತ್ತು ವೇಸ್ಟ್. ಪ್ರಶಾಂತ್ ವೀರ್ ಆಡ್ಸಿದ್ದೆ ವೇಸ್ಟ್. ಬೌಲಿಂಗ್ ಕೊಡ್ಲಿಲ್ಲ ಅಂದ್ರೆ 14 ಕೋಟಿ ಕೊಟ್ಟು ನೀನ್ ಆಲ್ರೌಂಡರ್ ಅಂತ ಜಡೇಜನ್ ಪ್ಲೇಸಿಗೆ ಆಡ್ಸಿರೋದು. ಈಗ ಜಡೇಜ ಇದ್ರೆ ನೀನ್ ಬೌಲಿಂಗ್ ಕೊಡ್ತಿರ್ಲಿಲ್ವಾ? ರೋನಾ ಕೇಳಪ್ಪ, ಆಬ್ವಿಯಸ್ಲಿ ಹಾ ಈಗ ಜಡೇಜ ಇದ್ರೆ ಬೌಲಿಂಗ್ ಕೊಡ್ತಿದ್ದೆ ಅಂತಾನೆ ನೀನು. ಒಂದೇ ನಿಮಿಷ ನೆಟ್ವರ್ಕ್ ಏನಿದೆ, ಒಂದೇ ನಿಮಿಷ ಇರಿ. ಇರ್ಲಿ ಕಡೋರ್, ಇದ್ರ ಬಗ್ಗೆ ನೀನೇ ಹೇಳಪ್ಪ. ಕರೆಕ್ಟ್ ಆಬ್ವಿಯಸ್ಲಿ ಕೇಳಪ್ಪ ಕೊಡ್ತಾ ನೀನ್. ಇದ್ವಿ. ಎಕ್ಸ್ಪೀರಿಯನ್ಸ್ ಪರ್ಸನ್, ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಒಬ್ರು ನಮ್ ಟೀಮ್ ಅಲ್ಲಿ ಇದ್ದಾರೆ ಅಂದಾಗ ಆಬ್ವಿಯಸ್ಲಿ ನಮ್ ಟೀಮ್ ಸ್ಟ್ರಗಲ್ ಮಾಡ್ತಿದೆ ಅನ್ನೋ ಟೈಮಲ್ಲಿ ನಾವು ಅವ್ರ ಕೈಗೆ ಬಾಲ್ ಕೊಟ್ಟೇ ಕೊಡ್ತೀವಿ. ಹೌದು, ಅದು ಕರೆಕ್ಟ್. ಬಟ್ ಅಷ್ಟೇ, ಮತ್ತೆ ಇನ್ನೇನಿಲ್ಲ. ಪಂಜಾಬ್ ಕಡೆಯಲ್ಲಿ ನಮಗೆ ನೆಗೆಟಿವ್ ಅಂತ ಅಷ್ಟೊಂದು ಏನ್ ಕಾಣಿಸ್ಲಿಲ್ಲ ಇವತ್ತಿನ ಮ್ಯಾಚ್ ಅಲ್ಲಿ. ಇಲ್ಲ ಅಲ್ಲಿ ಏನು ನೆಗೆಟಿವ್ ಇಲ್ಲ ಬಿಡು. ಬಟ್ ಮಾಡ್ಬೋದು ಏನಾದ್ರೂ ಒಂದು. ನೆಗೆಟಿವ್ ಅಂದ್ರೆ ಅದೇ, ಇನ್ನು ಫರ್ಗ್ಯೂಸನ್ ಯಾವಾಗ ಅವೈಲೇಬಲ್ ಆಗ್ತಾರೆ ಅವಾಗ ಇನ್ನೂ ಬಂದ್ರೆ ಇನ್ನೂ ಸ್ಟ್ರಾಂಗ್ ಆಗ್ತಾರೆ. ಬಿಟ್ರೆ ಬಾಟ್ಲೆಟ್ ಜಾಗದಲ್ಲಿ ಫರ್ಗ್ಯೂಸನ್ ಬಂದ್ರೆ ಇನ್ನೂ ಸ್ಟ್ರಾಂಗ್ ಆಗ್ತಾರೆ. ಬಿಟ್ರೆ ಇನ್ನೇನ್ ನೆಗೆಟಿವ್ ಇಲ್ಲ ಅಲ್ಲಿ. ಒಂದ್ ಟೈಮ್ ಅಲ್ಲಿ ಸಿ ಎಸ್ ಕೆ ಅವ್ರು ಅನ್ಕೊಂಡಿದ್ರು ಲೈಕ್ ಶ್ರೇಯಸ್ ಅಯ್ಯರ್ ಔಟ್ ಆದ ಮುಗೀತ ಅಷ್ಟೇ ಮ್ಯಾಚ್ ಇವಾಗ ಅಂದ್ರೆ ಒಂದ್ 30-40 ಆ ತರ ಅನ್ಕೊಂಡಿದ್ವಿ. ಬಟ್ ಯಾವಾಗ ಶಶಾಂಕ್ ಸಿಂಗ್ ಮತ್ತೆ ಸ್ಟೋಯ್ನಿಸ್ ಸ್ಟ್ರೈಕ್ ತಗೊಂಡ್ರು ಅವಾಗ ಆಲ್ಮೋಸ್ಟ್ ಅವರಿಗೆ ಏನಂತಾರೆ ಹೋಪ್ ಕಳ್ಕೊಂಡ್ರು ಅವರು. ಮತ್ತೆ ಈ ಈ ಈ ಸೀಸನ್ ಅಲ್ಲಿ ಒಳ್ಳೆ ಇಂಪಾರ್ಟೆಂಟ್ ಟಫ್ ಟೈಮ್ ಅಲ್ಲಿ ಅವ್ರು ನೋಬಾಲ್ ಜಾಸ್ತಿ ಆಗ್ತಾ ಇರೋದ್ ನಾನು ನೋಡ್ತಾ ಇದ್ದೀನಿ ಚೆನ್ನೈ ಸೂಪರ್ ಕಿಂಗ್ಸ್ ಕಡೆಯಿಂದ. ಹೌದೌದು, ಇದು ಮೇನ್ ಪಾಯಿಂಟ್. ಒಂದು ಕ್ರೂಷಿಯಲ್ ಈಗ ಟರ್ನಿಂಗ್ ಪಾಯಿಂಟ್ ಇರುತ್ತೆ ಅನ್ನೋ ಟೈಮ್ ಅಲ್ಲಿ ನೋಬಾಲ್ಸ್ ಹಾಕೋದು, ವೈಡ್ಸ್ ಹಾಕೋದು, ಎಕ್ಸ್ಟ್ರಾ ರನ್ಸ್ ಕೊಡೋದು, ಇದೆಲ್ಲ ಈ ಸೀಸನ್ ಅಲ್ಲಿ ಜಾಸ್ತಿ ಮಾಡ್ತಾ ಇದ್ವಿ. ಹೌದು, ನೋ ಬಾಲ್ ಹಾಕ್ಲಿಲ್ಲ ಅಂದ್ರೆ ಸ್ವಲ್ಪ ಗೇಮ್ ಅಲ್ಲಿ ಇರ್ತಿದ್ರಲ್ಲ, ಗೆಲ್ಲಬಹುದು ಚಾನ್ಸ್ ಇತ್ತು. ಏನು ಅಂದ್ರೆ ಒಂದ್ ಟೈಮ್ ಇತ್ತು ಸಿ ಎಸ್ ಕೆ ಚೆನ್ನೈಗೆ ಯಾರೋ ಟೀಮ್ ಬಂತು ಅಂದ್ರೆ ಅವ್ರು ಸೋತ್ರು ಅಂತಾನೆ. ಇವಾಗ ಹೆಂಗೆ ಅಂದ್ರೆ ಬಂದ 2 ಪಾಯಿಂಟ್ ಕೊಡ್ತೀವಿ ಅಂತ ಇವ್ರೇ ಕೊಡ್ತಾರೆ, ಇಲ್ಲ ನಮ್ಗೆ 2 ಪಾಯಿಂಟ್ ಸಿಕ್ತು ಅಂತ ಬಂದ್ ಚೆನ್ನೈಲಿ ಹೊಡೆದು ಹೋಗ್ತಾರೆ. ಅವಾಗ ಚೆನ್ನೈಗೆ ಬಂದ್ ಮ್ಯಾಚ್ ಗೆಲ್ಬೇಕು ಅಂದ್ರೆ ಭಾರಿ ಕಷ್ಟ ಇತ್ತು. ಅದು ಆಲ್ಮೋಸ್ಟ್ ಚೆನ್ನೈದೇ ಮ್ಯಾಚ್. ಅವ್ರು ಮ್ಯಾಕ್ಸಿಮಮ್ 7 ಮ್ಯಾಚ್ ಚೆನ್ನೈಗೆ ಚೆನ್ನೈಯಲ್ಲಿ ಚೆನ್ನೈನ ಸೋಲಿಸ್ತಾರೆ ಅಂದ್ರೆ ಆ ಟೀಮ್ಗೆ ಇದ್ದಿದ್ ಗೌರವನೇ ಬೇರೆ. ಬಟ್ ಅನ್ಫಾರ್ಚುನೇಟ್ಲಿ ಸಿ ಎಸ್ ಕೆ ಆಡಿರೋ 5 ಮ್ಯಾಚ್ ಚೆನ್ನೈಯಲ್ಲಿ ಸೋತಿದೆ ಲಾಸ್ಟ್ ಸೀಸನ್ ಇಂದ.
ಈಗ ಚೆನ್ನೈಗೆ ಹೋಗಿ ಇದು ಚೆನ್ನೈಲಿ ಹೊಡೆದ್ ಬರ್ತಾರೆ ಅಂದ್ರೆ ಇಟ್ಸ್ ಕಾಮನ್. ಸುಮ್ನೆ ಮಕ್ಳು ನೋಡ್ ಬಂದ್ರು ಅಂತ ಅನ್ಸೋ ಪರಿಸ್ಥಿತಿಗೆ ಬಂದಿದೆ ಚೆನ್ನೈ ಟೀಮ್. ಇಷ್ಟ್ ಸಾಕ್ ಕಡೋರು, ಇಷ್ಟೇ, ಇನ್ನೇನಿಲ್ಲ ಇವ್ರ ಬಗ್ಗೆ ಮಾತಾಡಕ್ಕೆ. ನಾಳೆದ್ 2 ಮ್ಯಾಚ್ ಬಗ್ಗೆ ಹೋಗೋಣ ಬನ್ನಿ.